ದಿವ್ಯಾಂಗ ಮಕ್ಕಳಿಗೆ ಒಂದೇ ಸೂರಿನಡಿ ಶಿಕ್ಷಣ ಮತ್ತು ಚಿಕಿತ್ಸೆ ನೀಡುವ ಸದುದ್ದೇಶದಿಂದ ಸಂಭವ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಟ್ರಸ್ಟ್ ಸಹಭಾಗಿತ್ವದಲ್ಲಿ ನಿರ್ಮಾಣವಾಗಿರುವ ರಘುಕುಲ ಸಮನ್ವಯ ಶಾಲೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿಂದು ಉದ್ಘಾಟಿಸಿದರು. ಈ ವೇಳೆ ಶಿವಮೊಗ್ಗ ಬೆಕ್ಕಿನ ಕಲ್ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿ, ಜಡೆ ಸೊರಬ ಮಠದ ಶ್ರೀ ಮಹಾಂತ ಸ್ವಾಮೀಜಿ, ನಿಡೋಣಿಯ ಎರಡೆತ್ತಿನ ಮಠದ ಸಿದ್ಧಲಿಂಗ ಶ್ರೀ ಮಾಜಿ ಶಾಸಕರಾದ ಪ್ರೊಫೆಸರ್ ರಾಜು ಆಲಗೂರ, ಸೋಮನಗೌಡ ಪಾಟೀಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಎಂಬಿ ಪಾಟೀಲ ದಿವ್ಯಾಂಗ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣ ಕಲ್ಪಿಸುವ ಉದ್ದೇಶದಿಂದ ರಘುಕುಲ ಸಮನ್ವಯ ಶಾಲೆಯನ್ನು ಆರಂಭಿಸಲಾಗಿದೆ. ದಿವ್ಯಾಂಗರ ಉತ್ತಮ ಭವಿಷ್ಯ ರೂಪಿಸಲು ಸಹಕಾರಿಯಾಗಲಿದೆ. ಇಂತಹ ಶಾಲೆಗಳು ರಾಜ್ಯದ ಇತರ ಜಿಲ್ಲೆಗಳು ತೆರೆದರೆ ಮತ್ತಷ್ಟು ಅನುಕೂಲ ಆಗಲಿದೆ ಎಂದರು. ಅವರಿಗೆ ನಾವು ಒಳ್ಳೆಯದನ್ನು ಮಾಡಿದರೆ ಬಹುಶಃ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗ್ತದೆ ಅಂತ ತಿಳ್ಕೊಂಡು ಅದರ ಒಂದು ದಿವಸದಿಂದ ಇವತ್ತು ಸುಮಾರು 3 ಎಕರೆ ಜಾಗ 3.5 ಕೋಟಿ ರೂಪಾಯಿ ಖರ್ಚನ್ನು ಋಣವಾಲ್ದವ್ರು ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸುನಿಲ್ ಗೌಡ ಪಾಟೀಲ್, ಸುಮಾರು 3 ಎಕರೆ ವಿಸ್ತೀರ್ಣದಲ್ಲಿ ರಘುಕುಲ ಸಮನ್ವಯ ಶಾಲೆ ಆರಂಭಿಸಲಾಗಿದ್ದು, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಚಿಕಿತ್ಸೆಯನ್ನು ಸಂಪೂರ್ಣ ಉಚಿತವಾಗಿ ನೀಡಲಾಗುವುದು ಎಂದು ತಿಳಿಸಿದರು. ಒಂದು ಸ್ಕೂಲನ್ನು ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಗೆ ನಾವು BLD ನಾವು ಅವ್ರ ಜೊತೆಗೆ ಸೇರಿ ಇದು ಯಾವುದೇ ರೀತಿ ತಾವು ಕೇಳಿದ್ರಿ, ಇಲ್ಲಿ ಯಾವುದೇ ರೀತಿ ಫೀಸ್ ಇರುವುದಿಲ್ಲ. ಉಚಿತವಾಗಿ 100% ಉಚಿತವಾಗಿ ಶಿಕ್ಷಣ, ಅದರ ಜೊತೆಗೆ ಟ್ರೀಟ್ಮೆಂಟ್ ಕೂಡ ಕೊಡುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಶಾಲೆ ಮುಖ್ಯಸ್ಥೆ ಸವಿತಾ ದೇಶ್ಮುಖ್, ದಿವ್ಯಾಂಗ ಮಕ್ಕಳಿಗೆ ಸೇವೆ ಒದಗಿಸುವ ಉದ್ದೇಶದಿಂದ ರಘುಕುಲ ಸಮನ್ವಯ ಶಾಲೆ ಆರಂಭಿಸಲಾಗಿದೆ. ಈಗಾಗಲೇ 84 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದರು. ನಾರ್ಮಲ್ ಚಿಲ್ಡ್ರನ್ನು ಇಲ್ಲಿ ಇರ್ತಾರೆ, ಆದರೆ ಎಲ್ಲ ವಿಶೇಷ ಥರದ ಚಿಲ್ಡ್ರನ್ಗಳಿಗೆ ನಾವೆಲ್ಲ ಥರದ ಫೆಸಿಲಿಟೀಸನ್ನು ಕೊಡಬೇಕಂತ ನಾವು ಇದನ್ನು ಮಾಡಿದ್ದೀವಿ.